ಹಾಯ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ಫುಲ್ ಗೀತು. ಆಮ್, ಆಮ್, ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾಕೆ ಬ್ರೇಕ್ ತಗೊಂಡೆ ಅಂತ. ಆ್ಯಂಡ್ ಅಲ್ಲೇ ನಾನು ಮೆನ್ಷನ್ ಕೂಡ ಮಾಡಿದ್ದೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಇಟ್ಸ್ ನೈಟ್ ಶಿಫ್ಟ್ ಅಂತ. ಇವಾಗ ಕೆಲಸ ಮಾಡ್ತಾ ಮಾಡ್ತಾ 3 ವೀಕ್ಸಿಂದನೂ ನನಗಿದೆಲ್ಲ ಥಾಟ್ಸ್ ಬರ್ತಾನೆ ಇದೆ. ಬಟ್ ಇವಾಗ ಆಲ್ ಆಫ್ ಎ ಸಡನ್ ಒಂದಷ್ಟು ವಿಷಯಗಳು ತಲೆಯಲ್ಲಿ ಹಿಂಗೆ ರಪ್ ಅಂತ ಪಾಸ್ ಆದಂಗೆ ಅನ್ನಿಸ್ತು. ಸೊ ಈ ವಿಡಿಯೋನ ನಾನು ವರ್ಕಿಂಗ್ ಮಾಮ್ಸ್ಗೆ ಡೆಡಿಕೇಟ್ ಮಾಡಬೇಕಂತ ಅಂದ್ಕೊಂಡು ಐ ಆಮ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಟೈಮ್ ನೋಡ್ಬೋದು ನೀವು, ಇಟ್ಸ್ 3:19, ಆಲ್ಮೋಸ್ಟ್ 3:30 ಆಗ್ತದೆ. ನಾನು ನೈಟ್ ಶಿಫ್ಟ್ ವರ್ಕ್ ಮಾಡೋದು. ನೋಡ್ಬೋದು ನನ್ನ ಮಗ ಮಲ್ಕೊಂಡಿದ್ದಾನೆ. ನಾನು ಅಕಸ್ಮಾತ್ ವಾಯ್ಸ್ ಲೋ ಕೇಳಿಸಿದ್ರೆ ರಿಯಲಿ ವೆರಿ ಸಾರಿ, ಬಿಕಾಸ್ ಜೋರಾಗಿ ಮಾತಾಡಿದ್ರೆ ಪಾಪ ಎದ್ಬಿಡ್ತಾನೆ. ಆ್ಯಂಡ್ ಯಾಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ, ಸಾರಿ ಇನ್ ಬಿಟ್ವೀನ್ ನಾನು ಚೆಕ್ ಮಾಡ್ತಾ ಇರ್ತೀನಿ ನನ್ನ ಮೇಲ್ಸ್ ಅಥವಾ ನಂದು ಏನಾದ್ರೂ ಟೆಕ್ಸ್ಟ್ ಮೆಸೇಜಸ್ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ಅಥವಾ ರಿಂಗ್ ಸೆಂಟ್ರಲಲ್ಲಿ ಚೆಕ್ ಮಾಡ್ತಿರ್ತೀನಿ, ಡೋಂಟ್ ಮೈಂಡ್. ಯಾಕೆ ನನಗೆ ವರ್ಕಿಂಗ್ ಮಾಮ್ಸ್ಗೆ ಈ ವಿಡಿಯೋ ಡೆಡಿಕೇಟ್ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ, ಸಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಂಗೆ ಅನ್ನಿಸ್ತು ಈಸಿ ವರ್ಕಿಂಗ್ ಫ್ರಮ್ ಹೋಮ್ ಅಲ್ವಾ, ಮನೆಯಿಂದನೇ ಮಾಡೋದು, ಆರಾಮಾಗಿ ಮಾಡಿಬಿಡ್ಬೋದು ಅಂತ. ಸಿ ನಾನು ವರ್ಕ್ ಫ್ರಮ್ ಹೋಮ್ ಆದ್ರೂ ನನಗೆ ನಿಜವಾಗ್ಲೂ ಸೆವೆರಲ್ ಟೈಮ್ಸ್ ನಾನು ಕ್ವಿಟ್ ಮಾಡಬೇಕು ಅಂತ ಅನಿಸ್ಬಿಟ್ಟಿದೆ ನನಗೆ. ಹೆಂಗೆ ಅನಿಸ್ಬಿಡುತ್ತೋ ಅಂತಂದರೆ, ನಾನು ವರ್ಕ್ ಫ್ರಮ್ ಹೋಮ್ ಆದ್ರೂ ನನ್ನನ್ನು ನಾನು 8 hours ಕಂಪ್ಲೀಟ್ಲಿ, 9 hours ವರ್ಕ್ ಲಾಗಿನ್ ತೋರಿಸಿದ್ರು 8 hours ಕಂಪ್ಲೀಟ್ಲಿ ನಾನು ನನ್ನ ಕೆಲಸಕ್ಕೆ ಕೊಡಲೇಬೇಕು. 1 hour ಬ್ರೇಕ್ ಇರುತ್ತೆ, ಡಿನ್ನರ್ ಬ್ರೇಕು, ಟೀ ಬ್ರೇಕ್ಸ್ ಅಂತ ತಗೋಬೋದು. ಬಟ್ 8 hours ಕಂಪ್ಲೀಟ್ಲಿ ನಾನು ನನ್ನ ವರ್ಕಿಗೆ ಕೊಡಲೇಬೇಕು. ಆ 8 ಹವರ್ಸಲ್ಲಿ ನನಗೆ ಮೀಟಿಂಗ್ಸ್ ಏನಾದರೂ ಇಲ್ಲ ಅಂದಾಗ ಪಾಪು ಏನಾದರೂ ಹತ್ತಿರ ಹೋಗಿ ಫೀಡ್ ಮಾಡಿಸೆಲ್ಲ ಬರ್ತೀನಿ. ಬಟ್ ನನಗೆ ಎವ್ರಿ ಡೇ ಮೀಟಿಂಗ್ಸ್ ಇರುತ್ತೆ, ಎವ್ರಿ ಡೇ 1 or 2 hours ಮೀಟಿಂಗ್ಸ್ ಇರುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಐ ವಿಲ್ ಹ್ಯಾವ್ ಮೈ ಕ್ಲೈಂಟ್ ಕಾಲ್ಸ್. ನಾನೊಂದು US ಕಂಪ್ನಿಗೆ ವರ್ಕ್ ಮಾಡೋದ್ರಿಂದ ದೆ ಶುಡ್ ನಾಟ್ ಬಿ US ಕಂಪ್ನಿ ಅಂತಲ್ಲ, ಯಾವುದೇ ಕಂಪ್ನಿಗೆ ವರ್ಕ್ ಮಾಡಿದ್ರು ನಾವು ಮೀಟಿಂಗ್ಸಿಗೆ ಇರಬೇಕಾದ್ರೆ ದೆ ಶುಡ್ ನಾಟ್ ಬಿ ಎನಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ನಾನು ಆ ಟೈಮಲ್ಲಿ ಪಾಪು ಎಷ್ಟೇ ಹತ್ರೂ ನಾನು ಹೋಗಲ್ಲ. ಆಲ್ಮೋಸ್ಟ್ ನಾನು ಲಾಗಿನ್ ಮಾಡಿದ್ಮೇಲೆ ನಮ್ಮಮ್ಮ ನೋಡ್ಕೋತಾರೆ ಪಾಪುನ. ಅವನಿಗೆ ನೈಟ್ 6 months ಆಗಿರೋದ್ರಿಂದ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಿ. ಫೀಡ್ ಮಾಡಿಸಿ ಅಮ್ಮ ಕೈಲಿ ಕೊಟ್ಟು ನಾನು ಬಂದು ಕೆಲಸ ಲಾಗಿನ್ ಮಾಡಿ ಮೀಟಿಂಗ್ಸ್ ಏನಾದರೂ ಸ್ಟಾರ್ಟ್ ಆಯಿತು ಅಮ್ಮನೇ ಊಟ ಎಲ್ಲ ಮಾಡಿಸ್ತಾರೆ. ನಾನು ತಿರ್ಗಾ ಮಲ್ಕೊಬೇಕಾದ್ರೆ ಒಂದ್ಸತಿ ಅವನಿಗೆ ಫೀಡ್ ಮಾಡಿಸ್ತೀನಿ. ಬಟ್ ಇನ್ ಬಿಟ್ವೀನ್ ನಾನು ಮೀಟಿಂಗಲ್ಲಿ ಇರಬೇಕಾದ್ರೆ ಎಷ್ಟೋ ಸರಿ ನನ್ನ ಮಗ ಜೋರಾಗಿ ಹತ್ತಿದ್ದಾನೆ. ಅವ್ನು ಜೋರಾಗಿ ಹತ್ತಾಗ ನನಗೆ ನಿಜವಾಗ್ಲೂ ಇದು ವರ್ಕ್ ಮಾಡ್ತಾ ಇರೋಂಥ ಅಮ್ಮಂದಿರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ವರ್ಕ್ ಮಾಡ್ತಾ ಇರೋ ಅಮ್ಮಂದಿರು ಅಂತಲೇ ಅಲ್ವಾ, ಏನೋ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದು ಅಮ್ಮಂದಿರು ಮಗು ಹಂಗೆ ಹತ್ತಾಗ ಹೆಂಗೆ ಫೀಲ್ ಆಗುತ್ತೆ, ಹಾರ್ಟ್ ಎಷ್ಟು ಹೆವಿ ಅನಿಸುತ್ತೆ ಅಂತ ಅವರಿಗಷ್ಟೇ ಗೊತ್ತಿರುತ್ತೆ. ನಂಗೆ ಲಿಟ್ರಲಿ ಎಲ್ಲ ಕೆಲಸ ಎಲ್ಲ ಸೈಡಲ್ಲಿ ಲ್ಯಾಪ್ಟಾಪ್ ಎತ್ತಿ ಬಿಸಾಕಿ ಹೋಗಿ ನನ್ನ ಮಗುನ ಎತ್ಕೊಬೇಕು, ಅವನನ್ನ ಸಮಾಧಾನ ಮಾಡಬೇಕು, ಅವ್ನು ಯಾಕೆ ಅಳ್ತಿದ್ದಾನೆ ಅಂತ ನೋಡಬೇಕು, ಅವನಿಗೇನಾದರೂ ಕೈ ಎಲ್ಲ ಹಿಂಗೆ ಬಡ್ಕೊತಾನಲ್ವ ಈಗ, ಆಮೇಲೆ ದಬಾಕೊಳ್ಳೋದು, ತಲೆ ಎಲ್ಲ ಹೊಡ್ಕೊಂಡ್ರೆ ಇದೆಲ್ಲ ಬಗೆ ಇರುತ್ತೆ. ಅವನಿಗೆ ಏನಾಯಿತು, ಯಾಕೆ ಹಂಗೆ ಅಳ್ತಿದ್ದಾನೆ, ಎದ್ದು ಹೋಗಿ ನೋಡ್ಲಾ ಅಂತ ಅನ್ನಿಸ್ತಿರುತ್ತೆ. ಸೊ ನಾನು ಯಾಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ, ಸುಮಾರು ಸರಿ ನಾನು ನನ್ನ ಹಸ್ಬೆಂಡ್ ಹತ್ರ, ನನ್ನ ಅಮ್ಮನ ಹತ್ರ ನಾನು ಈ ಟಾಪಿಕ್ ಮಾತಾಡಿದೆ. ನನಗೇನೋ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ, ಬಟ್ ಎಷ್ಟೊಂದು ಜನ ಅಮ್ಮಂದಿರು, ಟು ಬಿ ಫ್ರ್ಯಾಂಕ್ ನನ್ನ ಹಸ್ಬೆಂಡ್ ನನಗೆ ಬೇಡ ಬಿಟ್ಬಿಡು, ಬ್ರೇಕ್ ತಗೋ, ಪಾಪ ದೊಡ್ಡವನಾದ್ಮೇಲೆ ಸ್ಟಾರ್ಟ್ ಮಾಡುವಂತೆ ಕೆಲಸ ಮತ್ತೆ ಅಂತ ಹೇಳಿದ್ರು. ಬಟ್ ನನಗಿಷ್ಟ ಇರಲಿಲ್ಲ ಕೆಲಸ ಬ್ರೇಕ್ ತೊಗೊಂಡು ಅಗೇನ್ ಸ್ಟಾರ್ಟ್ ಮಾಡೋದು. ಬಿಕಾಸ್ ಆಲ್ರೆಡಿ 6 months ನಾನು ರೆಸ್ಟೇ ತೊಗೊಂಡೆ. ಎನಿಹೌ ಕಂಪ್ನಿ ಕಡೆಯಿಂದನೇ ನಮ್ಗೆ ಇದಿರುತ್ತೆ, ಮ್ಯಾಟರ್ನಿಟಿ ಲೀವ್ಸ್ ಇರುತ್ತೆ. ಸೊ ಲೀವ್ಸ್ ಮುಗಿದು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದಲ್ವ. ಸೊ ನನಗೇನೋ ಬೇಡ, ಸುಮ್ಮನೆ ಯಾಕೆ ಕ್ವಿಟ್ ಮಾಡೋದು ಅಂತ. ಅಫ್ಕೋರ್ಸ್ ನಮ್ಮದು ಕೆಲವೊಂದು ಡ್ರೀಮ್ಸ್ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ನನಗೆ ಬೇಡ, ನೋಡೋಣ ಮ್ಯಾನೇಜ್ ಮಾಡೋಕ್ಕಾದರೆ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು ನಾನು.
ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ನನಗೆ ಯಾವಾಗ ಕ್ವಿಟ್ ಮಾಡು ಅಂತ ಹೇಳಿದಾಗ ನಾನು ಹೇಳಿದೆ, ನನಗೆ ವರ್ಕ್ ಫ್ರಮ್ ಹೋಮ್ ಇದೆ, ಮನೇಲೇ ಕುತ್ಕೊಂಡು ನನ್ನ ಮಗುನೂ ಪಕ್ಕದಲ್ಲಿ ನಾನು ಈ ಥರ ನೋಡಿಕೊಂಡು ಕೆಲಸ ಮಾಡ್ಬೋದು. ಎಷ್ಟೊಂದು ಜನ ಅಮ್ಮಂದಿರು ಅವ್ರ ಮಗುನ ಮನೇಲಿ ಬಿಟ್ಟು ಆಫೀಸಿಗೆ ಹೋಗಿ ವರ್ಕ್ ಮಾಡ್ತಾ ಇರೋರು ಇರ್ತಾರೆ. ನಂಗೆ ನಿಜವಾಗ್ಲೂ ನಿಜ ಅವ್ರ ಮನಸ್ಸಲ್ಲಿ ಅದು ಹೆಂಗೆ ಆ ಸ್ಟ್ರೆಸ್ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. 1 ಅವರ್ ಟ್ರಾವೆಲಿಂಗ್, 1 ಆರ್ 2 ಅವರ್ಸ್ ಟ್ರಾವೆಲಿಂಗಲ್ಲಿ ಹೊರ್ಟೋಗುತ್ತೆ. 9 ಹಾರ್ಸ್ ಆಫೀಸಲ್ಲಿ ಕಳಿಬೇಕು ಅವರು. 9 ಹಾರ್ಸ್ ಲಾಗಿನ್ ತೋರಿಸ್ಬೇಕು. ಟೋಟಲಿ ಅರೌಂಡ್ 11-12 ಹಾರ್ಸ್ ಅವ್ರ ಬೇಬಿಯಿಂದ ಅವರು ದೂರ ಇರಬೇಕು ಅಂತಂದರೆ, ಅಫ್ಕೋರ್ಸ್ ಇವಾಗೆಲ್ಲ ಮೊಬೈಲ್ ಫೋನ್ಸ್ ಇದೆ, ವಿಡಿಯೋ ಕಾಲ್ಸ್ ಮಾಡ್ಬೋದು, ನೋಡ್ಬೋದು, ಮಾತಾಡ್ಬೋದು. ಎಲ್ಲ ಇದ್ರೂ ಪಾಪ ಈ ಥರ ಪಕ್ಕದಲ್ಲಿದ್ದಂಗೆ ಅನಿಸಲ್ಲ. ಸೊ ನನಗನ್ಸಿದ್ದು ಹ್ಯಾಟ್ಸ್ ಆಫ್ ಟು ದೆಮ್ ಅಂತ. ನಾನೇನಾದರೂ ಇಲ್ಲಿ ಅಂಗಡಿಗೆ ಏನಾದರೂ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಅಲ್ಲಿಗೆ ಮಗು ಏನಾದರೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ರಶ್ ಇರುತ್ತೆ ಅನ್ನೋಂಥ ಪ್ಲೇಸಸ್ಸಿಗೆ ಅವನ್ನ ಮನೇಲಿ ಬಿಟ್ಟು ಹೋಗ್ತೀನಿ 1 ಅವರ್ ಅಥವಾ 2 ಅವರ್ಸ್. ಆವಾಗ ನನಗನ್ಸುತ್ತೆ ಆ ಟೈಮಲ್ಲೇ ನನಗೆ ಇವನ್ನ ಬಿಟ್ಟಿರೋಕ್ಕಾಗಲ್ಲ, ಓಡಿ ಬರ್ತೀನಿ. ಆ್ಯಂಡ್ ದೆನ್ ಅಯ್ಯೋ ಅದು ಯಾವುದೂ ಬೇಡ ಗುರು, ಮನೇಲೇ ಇರ್ತೀನಿ, ನಾನು ಇಲ್ಲಿ ಮೀಟಿಂಗ್ಸಲ್ಲಿ ಇರ್ತೀನಿ, ಅವನು ಅಲ್ಲಿ ಅಳ್ತಿರ್ತಾನೆ ಅಥವಾ ಏನೋ ಆಟ ಆಡ್ತಿರ್ತಾನೋ. ಮೀಟಿಂಗ್ ಆ 1 ಅವರ್ 2 ಅವರ್ ಮೀಟಿಂಗಲ್ಲೇ ನನಗೆ ನನ್ನ ಮಗು ನೋಡಿ ಎಷ್ಟೊತ್ತಾಯಿತು ಅಂತ ಅನಿಸ್ಬಿಡುತ್ತೆ. ಮುಟ್ಟಿದ ತಕ್ಷಣ ನಾನು ಫಸ್ಟು ಲ್ಯಾಪ್ಟಾಪು ಮೊಬೈಲು ಎಲ್ಲ ಸೈಡಲ್ಲಿಟ್ಟು ಓಡಿ ಹೋಗಿ ಫಸ್ಟ್ ಅವನ್ನ ಎತ್ಕೊಂಡು ಮುದ್ದಾಡಿ ಬರೋದು ನಾನು. ಸೊ ಅವ್ರ ಮನಸ್ಸಲ್ಲಿ ಅದು ಎಂಥ ಯುದ್ಧ ಅಂತಲೇ ಹೇಳ್ಬೋದು. ಕೆಲಸನ ಮಗುನ, ಮಗುನ ಕೆಲಸನ, ಕೆಲಸನ ಮಗುನ, ಮಗುನ ಕೆಲಸನ ಅಂತ. ಬಟ್ ನನಗೆ ಅರ್ಥ ಆಗುತ್ತೆ ಎಷ್ಟೊಂದು ಜನ ಅಮ್ಮಂದಿರಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತ ಕೆಲ್ಸಕ್ಕೆ ಹೋಗ್ತಿರೋರು ಇರ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅವರಿಗೆ. ಕಂಪ್ಲೀಟ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸೇ ಕೆಲವೊಂದು ಸತಿ ಅವ್ರ ಮೇಲಿರುತ್ತೆ. ಆ್ಯಂಡ್ ದೆನ್ ಕೆಲವರು ಮಗು ಫ್ಯೂಚರ್ ಇನ್ನೂ ಚೆನ್ನಾಗಿರಲಿ ಅಂತ ದುಡಿತಾರೆ. ವಾಟ್ ಎವರ್ ಇಟ್ ಮೇ ಬಿ, ಅಮ್ಮ ಪರ್ಫೆಕ್ಟ್ ಆಗಿರಬೇಕು ಅಂತ ಏನಿಲ್ಲ, ಅಮ್ಮ ಅಮ್ಮ ಆಗೇ ಇದ್ರೆ ಸಾಕು. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಲಕ್ಕಿ ಅಂತ ಅನಿಸುತ್ತೆ ನನಗೆ ಇಷ್ಟೊಂದು ಸತಿ. ನಾನು ಬೆಡ್ ಮೇಲೆ ಕುತ್ಕೊಂಡಿದ್ದೀನಿ, ಲ್ಯಾಪ್ಟಾಪ್ ಹಿಡ್ಕೊಂಡಿದ್ದೀನಿ, ಪಕ್ಕದಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಆ್ಯಂಡ್ ಫೀಡಿಂಗ್ ಮಾಮ್ ಆಗಿರೋದ್ರಿಂದ ಸಮ್ಟೈಮ್ಸ್ ದಾವಾಗುತ್ತೆ, ಸಮ್ಟೈಮ್ಸ್ ಹಸುವಾಗುತ್ತೆ. ಪಕ್ಕದಲ್ಲೇ ಟೇಬಲಲ್ಲಿ ನಮ್ಮಮ್ಮ ಯಾವಾಗಲೂ ಫ್ರೂಟ್ಸು, ಬಿಸ್ಕೆಟ್ಸ್ ನಾನು ತಿನ್ನಲ್ಲ ಜಾಸ್ತಿ. ಎನಿಹೌ ಫ್ರೂಟ್ಸ್ ಏನಾದರೂ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ದೆನ್ ತಲೆನೋವು ಬಂದರೆ ಅಂತ ಒಂದು ಬಾಮ್ ಎಲ್ಲನೂ ಇಲ್ಲಿ ಹತ್ರದಲ್ಲಿ ಇಟ್ಕೊಟ್ಟಿರ್ತಾರೆ. ನಿಜವಾಗ್ಲೂ ಲಕ್ಕಿ ಅನಿಸುತ್ತೆ ನನಗೆ ಕೆಲವೊಂದು ಸತಿ ಯೋಚನೆ ಮಾಡಿದಾಗ. ಔಟ್ಸೈಡ್ ಹೆಂಗೆ ಜನಗಳು ದುಡಿತಾರೆ ಅಥವಾ ಅವ್ರ ಮಕ್ಕಳನ್ನ ಅವರು ಬಿಟ್ಟು ಹೋಗೋದು, ಅದೆಲ್ಲ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಆಲ್ ಆಫ್ ಯು. ಸಮ್ಟೈಮ್ಸ್ ಪಾಪು ಮಿಡ್ನೈಟ್ ಎದ್ದು ಅಳ್ತಾನೆ, ಫೀಡ್ ಮಾಡಿಸ್ಬೇಕು. ಸಮ್ಟೈಮ್ಸ್ ಅರ್ಲಿ ಮಾರ್ನಿಂಗ್ಸ್ ಫೀಡ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ನಾವು ಫೀಡ್ ಮಾಡಿಸೋದ್ರಿಂದ ನಮ್ಮ ಎನರ್ಜಿ, ನಮ್ಮ ಕ್ಯಾಲೋರೀಸ್ ಅಲ್ಲಿ ಬರ್ನ್ ಆಗ್ತಿರುತ್ತೆ. ಸೊ ಇದೆಲ್ಲ ಒಂದು ಸ್ಮಾಲ್ ಸಪೋರ್ಟ್ ಸಿಸ್ಟಮ್ ಅಷ್ಟೇ. ವಿಷಯ ಹೇಳಿದ್ನಲ್ಲ, ನನ್ನ ಮಗ ಅತ್ತಾಗ ನನಗೆ ಕೆಲಸನೇ ಬಿಟ್ಬಿಡ್ಲಾ ಅಂತೆಲ್ಲ ಅನಿಸುತ್ತೆ. ನನ್ನ ಕಂಪ್ಲೀಟ್ ಟೈಮ್ ನಾನು ಅವನಿಗೆ ಕೊಡಬೇಕು ಅನಿಸುತ್ತೆ ಅಂತ. ಅವಾಗೂ ನಾನು ಯೋಚನೆ ಮಾಡಿದ್ದೀನಿ, ನನಗೂ ಕೆಲವೊಂದು ಡ್ರೀಮ್ಸ್ ಇದೆ, ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ಮಗು ಬಂದಮೇಲೆ ಅದ್ರ ರೆಸ್ಪಾನ್ಸಿಬಿಲಿಟೀಸ್, ಡ್ರೀಮ್ಸ್ ಡಬಲ್ ಆಗುತ್ತೆ. ಸೊ ಅಫ್ಕೋರ್ಸ್ ನೆಸೆಸರಿ ಇದ್ದರೆ ಜಾಬ್ ಬಿಟ್ಟು ನಾನು ಕಂಪ್ಲೀಟ್ ನನ್ನ ಮಗನ ಜೊತೆ ಇರಲೇಬೇಕು ಅನ್ನೋ ನೆಸೆಸರಿ ಇದ್ದಾಗ ಮಗುಗಿಂತ ದೊಡ್ಡದು ಏನೂ ಇಲ್ಲ, ಬಿಡೋಣ. ಬಟ್ ಓಕೆ, ಬ್ಯಾಲೆನ್ಸ್ ಮಾಡ್ಬೋದು, ಮ್ಯಾನೇಜಬಲ್ ಅನಿಸ್ದಾಗ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ನಾನು ಅಂದರೆ, ಎಷ್ಟೊಂದು ಜನ ಅಮ್ಮಂದಿರ ಮನಸ್ಸಲ್ಲಿ ಗಿಲ್ಟ್ ಫೀಲ್ ಇರ್ಬೋದು. ಕೆಲಸನ ಮಗುನ ಅಂತ ಚೂಸ್ ಮಾಡಬೇಕು ಅಂದಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡಲೇಬೇಕು, ನನ್ನ ಮಗುನ ಬಿಟ್ಟು ಕೆಲ್ಸಕ್ಕೆ ಹೋಗಲೇಬೇಕು ಅಥವಾ ಕೆಲಸ ಬಿಟ್ಟು ಮಗುನ ನೋಡ್ಕೊಳ್ಳೇಬೇಕು ಅನ್ನೋಂಥ ಎಷ್ಟೋ ಸಿಚುವೇಶನ್ಸ್ ಬಂದಿರೋದು ಎಷ್ಟೊಂದು ಜನದ ಲೈಫಲ್ಲಿ ನಾನು ನೋಡಿದ್ದೀನಿ. ಎಷ್ಟೊಂದು ಜನ ಕೆಲಸ ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರ ಕೆರಿಯರ್ನೇ ಬಿಡ್ತಾರೆ. ಆ್ಯಂಡ್ ಇನ್ನೂ ಕೆಲವ್ರು ಜನ ಮಗುನ ನೋಡ್ಕೊಳ್ಳೇಬೇಕು, ಸಮ್ಟೈಮ್ಸ್ ಬ್ರೆಡ್ ಆ್ಯಂಡ್ ಬಟರ್ ಅವ್ರು ದುಡಿದ್ರೇ ಆ ಮಗುನ ಅವರು ನೋಡ್ಕೊಳಕ್ಕಾಗೋದು ಅಥವಾ ಫ್ಯೂಚರ್ ಕೊಡೋದಕ್ಕಾಗೋದು ಅನ್ನೋಂಥ ಸಿಚುವೇಶನ್ಸ್ ಇರುತ್ತೆ.
ಸೊ ಯಾರಿಗಾದ್ರೂ ಆ ಥರ ಮನಸ್ಸಲ್ಲಿ ನಾನು ಮಾಡ್ತಾ ಇರೋದು ಸರಿನಾ, ನಾನು ಒಳ್ಳೆ ಅಮ್ಮನಾ, ನನ್ನ ಮಗುಗೆ ನಾನು ಟೈಮ್ ಕೊಡ್ತಾ ಇಲ್ವಾ, ನನ್ನ ಮಗು ಅಥವಾ ಕೆಲಸ ಅಂತ ಬಂದಾಗ ನಾನು ಕೆಲಸನ ಚೂಸ್ ಮಾಡಿದ್ದು ಮಗುಗೆ ಇಂಪಾರ್ಟೆನ್ಸ್ ಕೊಡದೇ ಇರೋದಕ್ಕಾ, ಅಥವಾ ಮುಂದೆ ಒಂದಿನ ನನ್ನ ಮಗು ಅದನ್ನು ಕ್ವಶನ್ ಮಾಡ್ಬೋದಾ, ನೀನು ನಂಗೆ ಟೈಮ್ ಕೊಟ್ಟಿಲ್ಲ ಅಮ್ಮ ಅಂತ. ಅಂತೆಲ್ಲ ಅಮ್ಮ ಅಂದಮೇಲೆ ಅವ್ರ ಮನಸ್ಸಲ್ಲಿ ಇದೆಲ್ಲ ಕ್ವಶನ್ಸು ಓಡ್ತಾ ಇರುತ್ತೆ. ಡೋಂಟ್ ವರಿ, ನೀವು ಒಬ್ಬರೇ ಇಲ್ಲ, ತುಂಬ ಜನ ಅಮ್ಮಂದಿರು ನಿಮ್ಮ ಜೊತೆ ಇದ್ದಾರೆ. ನಿಮಗೆ ಯಾರಿಗಾದ್ರೂ ಮನಸ್ಸಲ್ಲಿ ನಾನು ಅನುಭವಿಸ್ತಾ ಇರೋ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಗುರು ಅಂತ ಅನಿಸಿದ್ರೆ ಒಂದೇ ಒಂದು ಟೆಕ್ಸ್ಟ್ ಮಾಡಿ. ಎಷ್ಟೊಂದು ಜನ ಅಮ್ಮಂದಿರಿಗೆ ಸೊಲ್ಯೂಷನ್ಗಿಂತ ಅಟ್ಲೀಸ್ಟ್ ಅವ್ರು ಹೇಳೋ ಮಾತನ್ನ ಯಾರಾದರೂ ಒಬ್ರು ಕೇಳಿದರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಸೊ ಈ ಫೇಸಲ್ಲಿ ನಮಗೆ ಹಾರ್ಮೋನ್ಸ್ ಹಿಟ್ಟಾಗ್ತಿರುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಸಖತ್ತು ಹಿಟ್ಟಾಗ್ತಿರುತ್ತೆ. ಎಮೋಷ್ನಲಿ ನಾವು ಸಖತ್ತು ಸ್ಟ್ರಗಲ್ ಮಾಡ್ತಿರ್ತೀವಿ, ಮೆಂಟಲಿ ಫಿಸಿಕಲಿ ಎಲ್ಲನೂ ನಮಗೆ ಟಯರ್ಡ್ ಫೀಲ್ ಆಗ್ತಿರುತ್ತೆ ಆ್ಯಂಡ್ ಸ್ಟ್ರಗಲ್ಲು ಮಾಡ್ತಿರ್ತೀವಿ. ಸೊ ಇಫ್ ಯು ಎವರ್ ಫೀಲ್ ಸೊ ದಯವಿಟ್ಟು ನಂಗೊಂದು ಟೆಕ್ಸ್ಟ್ ಮಾಡಿ, ನಾನು ಕೇಳಿಸ್ಕೊತೀನಿ. ಆ್ಯಂಡ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನನ್ನ ಮಗುಗೆ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾನು ಏನು ಮಾಡಲಿ? ಮಗುಗೆ ಬೇಕಾಗಿರೋದು ಪ್ರೀತಿ. ಎಲ್ಲ ಅಮ್ಮಂದಿರೂ ಅವ್ರವ್ರ ಮಕ್ಕಳಿಗೆ ನಿಸ್ವಾರ್ಥತೆಯಿಂದ ಪ್ರೀತಿ ಕೊಡ್ತೀರ. ಆ್ಯಂಡ್ ಮಗುಗಷ್ಟೇ ಸಾಕು. ನೀವು ಎಷ್ಟೇ ಅವರ್ ದೂರ ಇರಿ, ಒಂದೇ ಒಂದು ನಿಮಿಷ ಮಗು ಮುಂದೆ ಬಂದುಬಿಟ್ರೆ ಆ ನಗು